ನಾಣಿ ಸಾಹೇಬ್ರು ಕೊಡ್ಸಿರೋ ಮನೆ ಸಖತ್ತಾಗಿದೆ. ಮನೆ ನೋಡ್ಕೊಂಡ್ ಬಂದ್ಯಾ? ಡಬಲ್ ಬೆಡ್ರೂಮ್ ಮನೆ, ವಿಶಾಲವಾಗಿದೆ. ಏರಿಯಾನೂ ಅಷ್ಟೇ. ನಾನು ನೀನು ಆ ತರದ ಮನೆ ನೋಡಿರೋ ಚಾನ್ಸೇ ಇಲ್ಲ. ಹೌದೇನೋ ವಿಶ್ವ, ನಾನು ಮನೆ ನೋಡ್ಬೇಕು. ಅಯ್ಯೋ, ನೀನ್ ಬಂದು ನೋಡ್ಲೇಬೇಕು. ನೀನ್ ನೋಡಿ ಓಕೆ ಮಾಡಿದ್ರೆ ನಾನು ಹೇಗೆ ಆ ಮನೇಲಿ ಇರಕ್ಕಾಗತ್ತೆ? ಮುಂದೆ ನೀನೇ ಅಲ್ವಾ ಮನೆ ಯಜಮಾನಿ ಆಗೋಳು. ಬರ್ಲಾ? ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ ಅಕ್ಕ, ಏನೋ ಆಕಾಶ ಕಾರಣ ಅಂತ ಇದ್ರಿ ಇಬ್ರು. ನನ್ಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಏನ್ ಹೇಳಿದ್ನೆ ಅವನು? ನಾಣಿ ಸಾಹೇಬ್ರು ವಿಶ್ವಂಗ್ ಮನೆ ನೋಡಿದಾರಂತೆ. ಅದಕ್ಕೆ ಮನೆಗ್ ಸಾಮಾನ್ ಜೋಡ್ಸಕ್ ಬಾ ಅಂದ. ಓಹೋ, ಅಷ್ಟೇನಾ? ನಂಗ್ ಮಗು ಆಗದೆ ಇರೋದಕ್ಕೆ ಎಂತೆಂತ ಮಾತು ಕೇಳ್ಬೇಕಾಯ್ತು ಗೊತ್ತಾ? ನಿಮ್ ಮನೆಯವರು ಈಗ ನನ್ ಮೇಲೆ ಹೊಸ ಆಪಾದನೆ ಮಾಡಿದ್ದಾರೆ. ನನಗ್ ಮಕ್ಳಾಗದೆ ಇರೋದಕ್ಕೆ ನಾನ್ ಸುಮಿತ್ರಾ ಮಗು ಮೇಲೆ ಕಣ್ಣು ಹಾಕಿದೀನಿ ಅಂತ ಪರಶುಭಾವ ಹೇಳಿದ್ರು. ಕಣ್ಣು ಹಾಕೋದಾ ಅಂದ್ರೆ? ಏನೋ ನಿಮಗ್ ಮಕ್ಳಾಗಿಲ್ಲ ಅಂತ ನನ್ ಮಗು ಮೇಲೆ ಕಣ್ಣು ಹಾಕ್ಬೇಡ, ಹುಷಾರ್ ಅಂದ್ರು. ಅವನ್ ಯಾಕೆ ಹಾಗಂದ? ನೀನೇನಾದ್ರೂ ತಪ್ಪಾಗಿ ನಡ್ಕೊಂಡ್ಯಾ? ಅಣ್ಣ, ಯಜಮಾನ್ರೆ ಕರೀತಾರೆ. ಬಂದೆ ನಡಿ. ಇವತ್ತು ನನ್ನ ರಾಜಕೀಯ ಜೀವನದ ಮಹತ್ವದ ನಿರ್ಧಾರ ತಗೋಬೇಕು ಅಂತ ಇದ್ದೀನಿ. ನಾನು ರಾಜಕೀಯಕ್ಕೆ ಬಂದು 25 ವರ್ಷಗಳಾಯಿತು. ಅಹಲ್ಯ ತಂದೆ ಹನುಮಂತರಾಯರು ನನ್ನ ರಾಜಕೀಯ ಗುರು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ರಾಜಕೀಯದಲ್ಲಿ ಮೇಲೆ ಬರ್ತಿದ್ದ ಹಾಗೆ ಒಬ್ಬ ಉತ್ತರಾಧಿಕಾರಿನ ತಯಾರು ಮಾಡಬೇಕು ಅಂತ. ಈ ಸಾರಿ ನಾನು ಮುಖ್ಯಮಂತ್ರಿ ಪದವಿಗೆ ಪ್ರಯತ್ನಿಸ್ತಾ ಇದ್ದೀನಿ. ನಾನು ನಮ್ಮ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ತೀನಿ. ಆದರೆ ನಮ್ಮ ಕುಟುಂಬದಿಂದ ಮತ್ತೊಬ್ಬ ಬೆಂಗಳೂರಿನಿಂದ ಗೆದ್ದು ಬರಬೇಕು. ಯಾರೋ ಅದು? ನರಹರಿ. ನರಹರಿ ರಾವ್ ಈಗ ನನ್ನ ಉತ್ತರಾಧಿಕಾರಿ. ನರಹರಿಗೆ ನಗರದಲ್ಲಿ ಹೊಸ ಕ್ಷೇತ್ರ ಗೊತ್ತು ಮಾಡ್ತಾ ಇದ್ದೀನಿ. ಸ್ವಂತ ತಮ್ಮ ಅಲ್ವಾ, ಮಾಡದೆ ಏನ್ ಮಾಡ್ತೀಯ? ನಾನು ನಿನಗೆ ಹಳ್ಳಿಗೆ ಹೋಗಿ ಹಳ್ಳಿ ಕೆಲಸ ನೋಡ್ಕೊ ಅಂತ ಯಾಕೆ ಹೇಳ್ತಿದ್ದೆ ಅಂತ ಯಾವತ್ತಾದ್ರೂ ಅರ್ಥ ಆಗಿದೆಯಾ? ಸೀತಾಪುರ ನನ್ನ ಪಾರಂಪರಿಕ ಕ್ಷೇತ್ರ. ನನ್ನ ನಂತರ ಅದನ್ನು ನೋಡ್ಕೊಳ್ಳೋರು ಯಾರು? ಹಳ್ಳಿಲಿ ಓಡಾಡಿರೋರಾಗಿರ್ಬೇಕು. ಅಂದ್ರೆ ನಾನಾ? ನರಸಿಂಹ, ಇದ್ದಕ್ಕಿದ್ದಾಗೆ ಇಂಥ ನಿರ್ಧಾರ ಯಾಕೆ ತಗೊಂಡೆ? ಅದು ನನ್ನೊಂದು ಮಾತು ಕೇಳಿದೆ. ಈಗ ನಾನು ತಗೊಂಡಿರೋ ನಿರ್ಧಾರ ನಿನಗೆ ತಪ್ಪು ಅಂತ ಅನಿಸ್ತಾ ಇದೆಯಾ? ಅದು ಹಾಗಲ್ಲ ನರಸಿಂಹ. ನಾನು ಮದುವೆ ಮಾಡ್ಬೇಕಲ್ವ ನಿನಗೆ? ಅದಕ್ಕೂ ಮೊದಲು ಈ ಮನೇಲಿ 2 ಆತ್ಮಗಳಿಗೆ ಶಾಂತಿ ಆಗೋದು ಬೇಡವಾ? ಶಾಂತಿ ಮಾಡೋದಕ್ಕೆ ಇದೊಂದೇನ ದಾರಿ? ಹೌದು. ಈ ಮನೇಲಿರೋ 2 ಅತೃಪ್ತ ಆತ್ಮಗಳನ್ನ ತೃಪ್ತಿಪಡಿಸೋದು ಅನಿವಾರ್ಯ ಆಗಿದೆ. ಪರಶು ಮತ್ತೆ ಅಹಲ್ಯ ಯಾವಾಗಲೂ ನನ್ನ ವಿರುದ್ಧನೇ ಆಲೋಚನೆ ಮಾಡ್ತಿರ್ತಾರೆ. ಇವರಿಬ್ರು ದಿಕ್ಕು ತಪ್ಪಿಸಿದ್ರೆ ನನ್ನ ದಾರಿ ಸುಗಮ ಆಗುತ್ತೆ. ಅಂದ್ರೆ ನಿನ್ ದಾರಿಲಿರೋ ಮುಳ್ಳುಗಳು ತಾವಾಗೇ ಸರಿದು ಹೋಗ್ತವೆ. ನರಸಿಂಹ, ನಿಜವಾಗ್ಲೂ ನಿನಗೆ ರಾಜಕೀಯ ಒಪ್ಪುತ್ತೆ ಕಣ. ಸಾವಿತ್ರಿ